ಶಿಷ್ಯ ನಾನು ಏನಂದೆ ಅಂದ್ರೆ ಅನಿಮಲ್ಸ್ ಸ್ಪಾಟ್ ಆಗ್ತಾವೆ ನಿಧಾನವಾಗಿ ಹೋಗ್ರ ಅಂದ್ರೆ ಹಿಂದ್ಗಡೆ ಒಂದು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ ನೋಡು ಅಂತೆ. ಆಕ್ಚುಲಿ ಲಾಸ್ಟ್ ವಾರ ಎಷ್ಟು ಜನ ಪ್ಲಾನ್ ಮಾಡಿದ್ವಿ, 5 ಜನ. ಇವಾಗ ಎಷ್ಟು ಜನ ಹೋಗ್ತಿದೀವಿ? ಈ ಒಂದು ವಾರ ಪೋಸ್ಟ್ಪೋನ್ ಮಾಡ್ತಾರೆ. ರೈಡ್ ಹೋಗ್ತಾ ಇದೀನಿ ಚಾಮರಾಜನಗರ BR ಹಿಲ್ಸ್. ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಇನ್ನೊಂದು ಮೇಕೆದಾಟು ಕ್ರಿಯೇಟ್ ಆಗುತ್ತೆ ಅನ್ಕೊಂಡೆ, ಯಾವ ಚಾನ್ಸಸ್ ಇಲ್ಲ. ನೋಡಿ ಒಂದು ಬ್ಲಾಕ್ ಡ್ರೆಸ್ ಹಾಕೊಂಡು ಬಿಳಿ ನಾಯಿ ನಿಂತ್ಕೊಂಡು, ಲೇ ನೀವ್ ಯಾರು ಮಾತಾಡ್ಬೇಡ್ರು, ಎಲ್ಲಪ್ಪ ಅವನು ಒಂದ್ ಟೈಮಿಂಗ್ ಕಲ್ತ್ಕೊಳ್ಳಿ. ಒಂದ್ ಗಾಡಿ ಐತೆ ಗೊತ್ತಾ, ಕೋತಿ ತಾನ್ ಕೆಡೋದಲ್ದೆ ಅದೊಂದ್ ಖುಷಿ ಅನ್ಸುತ್ತೆ ಗುರು ಇವನ್ಗೆ. ಭಾರ್ಗವ್ ನಿಮ್ ಮನೆ ಹತ್ರ ಬಂದು ಏನ್ ಯೂಸ್ ಆಯ್ತು? ಸರಿ ಏನ್ ಯೂಸ್ ಆಯ್ತು? ನಿಮ್ ಮನೆ ಪೆಟ್ರೋಲ್ ಬಂಕ್ ಎಷ್ಟು ದೂರ ಆಯ್ತು? ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಮುಂದ್ಗಡೆ ಈ ಬಿಲ್ಡಿಂಗ್ ಅಲ್ಲಿ ನಾನು ಮೋಹನ್ ಮದನ್ ಎಲ್ಲ ನೈಟ್ ಎಲ್ಲ ಸೊಳ್ಳೆ. ಮೇಘ ನಿಮ್ ಊರಿಗೆ ದಾರಿ ಒಳಗೆರೆ ಅಂತೆ. ಕಿವಿ ಕೇಳ್ಸಲ್ಲ ಮೇಘ, ಮಳವಳ್ಳಿ ಹೇಳ್ತೀನಿ ನಾನ. ಹೂವಿನಂತ ಇಡ್ಲಿ ನಾಯಿ ಬಾಯಿಗೆ ಎಲ್ಲಾ ಕೈಲಿ ಉಗಿಸ್ಕೊಳ್ಳೋದಾಯ್ತು. ಏನೋ ಬದುಕು ನಿನ್ ಲವ್ ಹಿಂಗ ನಿನ್ನಂತ ಉಪ್ಸಿನೇ ಅವ್ನು ಹಂಗ ಹಾಳಾಗೋಗಿರೋದು. ನಿಮ್ಮ ಅಪ್ಪನ್ ಕಟ್ಸಿರೋದು. ಈ ದುರಾಂಕಾರ ಇರೋದಕ್ಕೆ ನಿಂಗೆ ಇಷ್ಟ ಇದಾಗ್ತಿರೋದು. ಇವ್ನು ಇದಾನಲ್ಲ ಇವನು. ಸಮಸ್ತ ಏವಿಯನ್ಸ್ ಸಿನ್ಸ್ ಅಗಸ್ತ್ಯ ವ್ಲಾಗ್ಸ್ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ಸ್. ನಮಸ್ಕಾರಗಳು. ಇವತ್ತು ದಿನಾಂಕ 6 ಅಕ್ಟೋಬರ್ 2024 ಭಾನುವಾರ, ಟೈಮ್ 6:38. ಟೈಟಲ್ ನೋಡಿ ಒಳಗಡೆ ಬಂದಿರ್ತೀರಾ. ಎಸ್, ರೈಡ್ ಹೋಗ್ತಾ ಇದೀನಿ ಚಾಮರಾಜನಗರ ಜಿಲ್ಲೆಯ BR ಹಿಲ್ಸ್. ಏನು ಎತ್ತ ಅಂತ ಮುಂದೆ ಮಾತಾಡೋಣ. ಯಾರ್ಯಾರು ಹೋಗ್ತಾ ಇದೀವಿ ಅಂತ ಮುಂದೆ ತೋರಿಸ್ತೀನಿ. ಸೊ ದಿಸ್ ಇಸ್ ಅವರ್ ನ್ಯೂ ಸೆಟಪ್ ವ್ಲಾಗ್. ಮೊಬೈಲ್ ಮೌಂಟ್ ಏನು ಇಲ್ಲಿತ್ತು ಅದನ್ನ ತೆಗೆದು ಆ ಸೈಡ್ ಹಾಕ್ಬಿಟ್ಟಿದ್ದೀನಿ. ಬೆಳಗಿಂದ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿ. ಸೊ ಇಲ್ಲೊಂದು ಹೊಸ ಗೋಪ್ರೋ ಸೆಟ್ ಮಾಡಿದ್ದೀನಿ. ಎಸ್, ಆಸ್ ಯು ಸಿ ಮೈ ಫಸ್ಟ್ ರೈಡ್ ವಿತ್ ಮೈ ವೈಫ್. ಫೈನ್ ಗೈಸ್, ಹೊರಡೋಣ. ಬಾಯ್ ಫೈನ್ ಸ್ಟಾರ್ಟ್ ಮಾಡೋಣವಾ? 1 ನಿಮಿಷ ಟ್ರಿಪ್ 0 ಮಾಡ್ಬಿಡ್ತೀನಿ. ಫೈನ್ ಗೈಸ್, ಟೈಮ್ ಎಕ್ಸಾಕ್ಟ್ಲಿ 6:40 ಆಯಿತು. ಹೊರಟಿದ್ದೀನಿ. ಸೊ ಏನು ಎತ್ತ ಅಂತ ಮಾತಾಡೋಣ. ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಅದಕ್ಕೆ ಮುಂಚೆ ಬನ್ನಿ ಫಸ್ಟ್ ಪೆಟ್ರೋಲ್ ಫುಲ್ ಮಾಡ್ಸೋಣ. ನಮ್ಮ ಹಿಂದೂಸ್ತಾನ್ ಪೆಟ್ರೋಲ್ ನಮಗೆ ಬಂದಾಯಿತು. ಫುಲ್ ಟ್ಯಾಂಕ್ ಮಾಡಿ. ಫೋನ್ ಪೇ ಅಷ್ಟೇನಾ? Agastya Vlogs. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಫುಲ್ ಟ್ಯಾಂಕ್ ಮಾಡಾಯ್ತು. ಹೊರಡೋಣವಾ? ಏನ್ ಗುರು ನಿನ್ ಕೋಪ ಅಂತ ಕೇಳ್ಬೋದು. ನಾವು ಆಕ್ಚುಲಿ ಲಾಸ್ಟ್ ಸಂಡೇನೆ ಹೋಗ್ಬೇಕಿತ್ತು. ಗುಲ್ಜಾರು, ಭರತ್ ಮತ್ತೆ ಮಂಜು ಇವರಿಂದ ನಾವು ಲಾಸ್ಟ್ ವಾರ ಹೋಗೋದನ್ನೇ ಈ ವಾರ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಕಾಮಿಡಿ ಏನಪ್ಪಾ ಅಂತ ಹೇಳಿದ್ರೆ, ನಾವ್ ಯಾರು 3 ಜನಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ವು, ಆ 3 ಜನ ಇವತ್ತು ಬರ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಕ್ಕಿಂತ ನಂಗೆ ಅಷ್ಟು ಕೋಪ ಬರ್ತಿದೆ. ಅವ್ನು ಗುಲ್ಜಾರು ರೀಸನ್ ಹೇಳ್ತಿಲ್ಲ, ಸಾರಿ ಮಚ್ಚ ನೆಕ್ಸ್ಟ್ ಟೈಮ್ ಹೋಗೋಣ, ನೀವು ಹೋಗಿ ಬನ್ನಿ ಅಂತ ಹೇಳ್ತಿದ್ದಾನೆ. ಭರತ ಅಣ್ಣ ಬರ್ತಾರೆ ಅದು ಇದು ಅಂತ ಹೇಳ್ದ. ಬಟ್ ಮಂಜು ಬೆಳಗ್ಗೆ ಕರೆಕ್ಟಾಗಿ ಹೊರಡೋ ಟೈಮಲ್ಲಿ ನನಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಸೊ ನಾನು ಬರಕಾಲ, ಇವ್ ಗಾಯ್ಸ್ ಕ್ಯಾರಿ ಅನ್ನುವಂತೆ ಇಷ್ಟು ರಿಯಲ್ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಲಾಸ್ಟ್ ವಾರ ರೈಡ್ ಹೋಗೋದು ಅನ್ಕೊಂಡು 28 ಸೆಪ್ಟೆಂಬರ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಗಾಡಿ ಸರ್ವಿಸ್ ಕೊಟ್ಟು ಫುಲ್ ದಿನ ಗಾಡಿ ರೆಡಿ ಮಾಡಿಸ್ಕೊಂಡು ರೈಡ್ಗೆ ಹೋಗ್ತಿದೀವಿ, ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಎಲ್ಲ ಅನ್ಕೊಂಡು ಸರ್ವಿಸ್ ಮಾಡಿಸೇ ಬಿಟ್ಟೆ. ಆಮೇಲೆ ಸರ್ವಿಸ್ ಮಾಡಿಸ್ಬಿಟ್ಟು ತಗೊಂಡು ಮನೆಗೆ ಹೊರಡುವಾಗ ಈ ಥಾಟ್ ಬಂತು, ಸರಿ ನೆಕ್ಸ್ಟ್ ವಾರ ಹೋದ್ರೆ ಹೆಂಗಿದ್ರು 5-6 ಜನ ಆಡ್ ಆಗ್ತಿದ್ದಾರೆ, ಪೋಸ್ಟ್ಪೋನ್ ಮಾಡೇ ಬಿಡೋಣ ಅಂದ್ಬಿಟ್ಟು ಕೊನೆಗೆ ಹಂಗ್ ಪೋಸ್ಟ್ಪೋನ್ ಮಾಡಿ ಇವ್ರಿಗೆಲ್ಲ ಹೇಳಿ. ಸೊ ಹ್ಯಾವ್ ಡಿಸೈಡೆಡ್ ಐ ಶುಡ್ ನಾಟ್ ಇನ್ಕ್ಲೂಡ್ ಎನಿ ಒನ್ ಲರ್ನು ಮೀಟಿಂಗ್ ಪಾಯಿಂಟ್. ಆಸ್ ಯೂಶುವಲ್ ನಿಮಗೆ ಗೊತ್ತು, ನಾವು ಎಲ್ಲೇ ರೈಡ್ ಹೋಗಿರೋ ಮೀಟಿಂಗ್ ಪಾಯಿಂಟ್ ಗೊರಗುಂಟೆಪಾಳ್ಯನೇ ಅಂತೆ. ಸೊ ಅಲ್ಲಿ ಬರಕ್ಕೆ ಹೇಳಿದೀನಿ ಬಾಯ್ಸ್, ಯಾರ್ಯಾರು ಬರ್ತಿದಾರೆ ಅಂತ ನೀವು ಅಲ್ಲೇ ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ. ಬನ್ನಿ. ಗೊರಗುಂಟೆಪಾಳ್ಯ ಸಿಗ್ನಲ್. ಸೊ ಆಕ್ಚುಲಿ ಹುಡುಗರು ಇಲ್ಲಿದಾರ ಅಲ್ಲಿದಾರ ಗೊತ್ತಿಲ್ಲ. ಆಕ್ಚುಲಿ ಫಸ್ಟ್ ರೈಡ್ ನಿಂತಿದ್ದು, ಮಿಕ್ಕಿದ ರೈಡ್ಗೆಲ್ಲ ವಿ ಆರ್ ಇವು ಕಾರಿಂದ ಹೋಗೋದಕ್ಕೂ ನಾನು ಹಿಂಗೆ ಹೋಗೋದಕ್ಕೂ ಎರಡು ಒಂದೇ. 6:30 ಪ್ಲಾನ್ ಹಾಕಿದ್ವಿ. ಇಟ್ಸ್ 7 ಗಂಟೆ ಆಗೋಯ್ತು. ಇಲ್ಲೇ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ. ಎಸ್, ನಮ್ಮ ಭಾರ್ಗವ. ಅದು ಇಟ್ಸ್ ನಾಟ್ ಅ ಭಾರ್ಗವ್. ಏರ್ ಶರ್ಟ್ ನೋಡಿ ಭಾರ್ಗವ್ ಅನ್ಕೊಂಡಿದ್ರು. ಇಲ್ಲೇ ನೋಡಿರ್ತೀರಾ ಮೇಕೆದಾಟು ವ್ಲಾಗ್. ಇನ್ನೊಂದು ಮೇಕೆದಾಟು ಕ್ರಿಯೇಟ್ ಆಗುತ್ತೆ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಯಾವ ಚಾನ್ಸಸ್ ಇಲ್ಲ. ಟೈಮ್ ನೋಡ್ತಿರ್ಬೋದು, 7:15 ಆಯ್ತು. ಹುಡುಗಿರು ಕೂಡ 5-10 ನಿಮಿಷದಲ್ಲಿ ರೆಡಿ ಆಗಿರ್ತಾರೆ ಈ ಕಾಲದಲ್ಲಿ. ಇವ್ನು ರೆಡಿ ಆಗಿ 3 ಅವರ್ 4 ಅವರ್ ಬೇಕು. ಅದು ಏನಂತ ಮಾಡ್ತಾನೆ ನಿಜ ಗೊತ್ತಿಲ್ಲ. ಬೆಳಗ್ಗೆನೆ ಎಲ್ಲಾ ಕಡೆಯಿಂದ ಅಷ್ಟು ತಿಕ್ಕ ಉರಿಸ್ತಿದಾರಪ್ಪ. ಸೊ ಇಲ್ಲಿ ಇಲ್ಲಿಬ್ರು ಬರ್ತಿದ್ದಾರೆ, ಮತ್ತೆ ಯಾರಿಬ್ರು ಅಂತ ಆಲ್ರೆಡಿ ಹೇಳಾಯ್ತು. ಆಗ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪರ್ಸನ್ ನಾಯಂಡಳ್ಳಿಯಲ್ಲಿ ಜಾಯಿನ್ ಆಗ್ತಾನೆ. ನಾಯಂಡಳ್ಳಿ ಅಂದ್ಮೇಲೆ ಯಾರಂತ ನಿಮ್ಗೆ ಗೊತ್ತು. ಯಾರು ಅಂತ ವಿಡಿಯೋ ಪಾಸ್ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಟೈಪ್ ಮಾಡ್ತಾ ಇರ್ರಿ. ಅಷ್ಟು ಬೇಗ ನಿಮ್ಮನ್ನ ನಾಯಂಡಳ್ಳಿಯಲ್ಲಿ ಸಿಗ್ತೀನಿ. ಟಾಟಾ. ಓಕೆ ಫೈನ್, ಪಾಸ್ ಮಾಡಿ ಕಮೆಂಟ್ ಮಾಡೋದು. ಎಸ್, ವಿ ಆರ್ ಅಟ್ ನಾಯಂಡಳ್ಳಿ ಸರ್ಕಲ್. ಎಸ್, ನೀವು ಗೆಸ್ ಮಾಡಿರೋದು ಕರೆಕ್ಟೇ. ಅಲ್ಲಿ ನೋಡಿ ಒಂದು ಬ್ಲಾಕ್ ಡ್ರೆಸ್ ಹಾಕೊಂಡು ಒಂದು ಬಿಳಿ ನಾಯಿ ನಿಂತ್ಕೊಂಡಿದೆ. ಸೊ ಎಸ್ ಗೈಸ್, ಹೊಸ ಶೂ ಬೇರೆ ಯಾವುದೋ ದಾಖಲೆ ತಗೊಂಡ್ಬಿಟ್ಟಿದ್ದಾನೆ. ಹೇ ಬ್ರೋ, ಮರ್ಯಾದೆನೇ ಇಲ್ಲ. ಅದು ಗೊತ್ತಿಲ್ಲಪ್ಪ, ನಾನು ಮಾತಾಡಲ್ಲ ಯಾರು. ಫೈನ್ ಗೈಸ್, ಇವನೇ 4 ಅಭ್ಯರ್ಥಿ. ಲೇ ನೀವ್ ಯಾರು ಮಾತಾಡ್ಬೇಡ್ರು. ಎಷ್ಟು ಗಂಟೆಗೆ ಹೋದೆ ನೀನು ಅವ್ರ ಮನೆಗೆ? ಎಷ್ಟು ಗಂಟೆಗೆ ಬಂದ್ವಿ ನೀವು? ಮತ್ತೆ ಹೇಳಿದ್ರೆ ಇಲ್ಲಿದೀವಿ ಅನ್ಬೇಕಿತ್ತು. ಏನಕ್ಕೆ ಬಂದ್ಬಿಟ್ವಿ ಅನ್ಕೊಂಡು
ಸುಮ್ಮನೆ ಹೇಳ್ಬಾರ್ದು. ತಗೋ ಮೇಘ ಬ್ಯಾಗಲ್ಲಿ ಹಾಕೊಳ್ಳು. ಕಟ್ ಮಾಡಿ ಆಯ್ತಲ್ಲ, ಕೇಳಿಸ್ಕೊಂಡ್ಬಿಟ್ಟವ್ರು ಸರ್. ಕೊಟ್ಬಿಡು, ಅದು ಬ್ಯಾಗ್ ಅವ್ನು ಕೊಟ್ಬಿಡು. 2 ವಾರ ಆದ್ರೂ ನೀನು ಇಶ್ಯೂ ಮುಡಿಲಿಲ್ವಲ್ಲ. ಎಲ್ಲಪ್ಪ ಅವನು ಟೈಮಿಂಗ್ ಕಲ್ತ್ಕೊಳ್ಳಿ. ಒಂದು ಗಾದೆ ಐತೆ ಗೊತ್ತಾ, ಕೋತಿ ತಾನು ಕೆಡೋದಲ್ದೆ ವನಾನ್ ಕೆಡಿಸ್ತಂತ, ಹಂಗೆ. ನಾನು ಮಾತಾಡಲ್ಲ. ಹಲೋ ಹೇಳ. ಇಲ್ಲಿ ಕೆಂಗೇರಿ. ಹಾಂ, ಅಥವಾ ಲೆಫ್ಟ್ ತಗೊಂಡು ನಿಂತಿದ್ದೀವಿ, ಮೈಸೂರು ರೋಡು. ಹಾಂ, ಇದೇ ನಮ್ಮ ಸ್ಕ್ವೇರ್. ಆ್ಯಕ್ಚುಲಿ ಲಾಸ್ಟ್ ವಾರ ಎಷ್ಟು ಜನ ಪ್ಲಾನ್ ಮಾಡಿದ್ವಿ, 5 ಜನ. ಇವಾಗ ಎಷ್ಟು ಜನ ಹೋಗ್ತಿದ್ದೀವಿ? ಈ 1 ವಾರ ಪೋಸ್ಟ್ಪೋನ್ ಮಾಡ್ತೀವಿ. ಅಲ್ಲ ಗುರು, ನಿಯತ್ ಅನ್ನೋದೇ ಇಲ್ಲ. ಎಷ್ಟು ಉರಿತೈತೆ ಗೊತ್ತಾ ಶಿಷ್ಯ. ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯ್ತು ನಾವೀಗ? ಒಂದು 10 ನಿಮಿಷ ಆಯ್ತಾ? ಒಳ್ಳೆ ಅಸಿಸ್ಟೆಂಟು, ಒಳ್ಳೆ ಲೇಬರು. ಓನರು. ಎತ್ತಿ 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 ಬಾಗುರು, ಫೋಟೋ ತಗೊಳ್ಳೋಣ. ಬೇಗ ಹಿಂದೆ ಹಾಕು. ಫೈನ್ ಗಾಯ್ಸ್ ಬಂದ. ಅದು ಎಲ್ಲ ಹಿಂಗೈತೆ, ಹಾಕುವ ಮುಂದೆ ಎಲ್ಲ. ಫೈನ್ ಗಾಯ್ಸ್, ವಿಲ್ ಟೇಕ್ ಫೋಟೋ. ಬ್ಯಾಗ್ ಪ್ಯಾಕ್ ಮಾಡಿದ್ರೆ ನೋಡ್ಬಿಟ್ಟು ಇವನು ಎಷ್ಟು ವರ್ಷ ಟ್ರಿಪ್ಪು ಅಂತ. ಯಾವ ರೂಟು? ಅದೊಂದು ಖುಷಿ ಅನ್ಸುತ್ತೆ ಗುರು ಇವನ್ಗೆ. ಭಾರ್ಗವ್ ನಿಮ್ಮ ಮನೆ ಹತ್ರ ಬಂದು ಏನು ಯೂಸ್ ಆಯ್ತು? ಸರಿ, ಏನು ಯೂಸ್ ಆಯ್ತು ನನ್ಗೆ ಅಷ್ಟು ಮಾತ್ರ ಹೇಳು. ಏನೇ ನಿಮ್ಮ ಮನೆ ಪೆಟ್ರೋಲ್ ಬಂಕ್ ಎಷ್ಟು ದೂರ ಆಯ್ತು? 1 ಕಿಲೋಮೀಟರ್ ಅಂತೆ. ಇರೋದು ರೋಡು ಹಿಂಗ್ ಡೌನ್ ಐತೆ. ಇಳ್ದಿ ಎಕ್ಕಿದ ತಕ್ಷಣ ಪೆಟ್ರೋಲ್ ಬಂಕ್. ಬ್ಲಾಗ್ ನೋಡಿ ಗೊತ್ತಾಗುತ್ತೆ ನನ್ನ ಒಂದು ಘರ್ಷಣೆ. ಕೇಳಿ ಹೆಂಗ್ ಕಿರ್ಚಾಡ್ತಿದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು. ಫೈನ್ ಗೈಸ್, ಹೊರಡೋಣ. ಬರ ಬರ ಎತ್ತ ಗಾಡಿ ತಗೊಂಡ್ಲ. ಟೈಮ್ ಆಯ್ತು ಶಿಷ್ಯ. ಹಳೆ ಮೈಸೂರು ರೋಡ್ ಗೊತ್ತು ತಾನೆ? ಹಂಗೋ. ಫೈನ್ ಗಾಯ್ಸ್, ಕೊನೆಗೂ ಬಿಡ್ತಾ ಇದೀವಿ. ಟೈಮ್ ಎಕ್ಸಾಕ್ಟ್ಲಿ 7:40 ಆಯ್ತು. ಮನೆ ಬಿಟ್ಟು 1 ಅವರ್ ಆಯ್ತು. ಫೈನ್, ಹೊರಟ್ವಿ. ಟ್ರಿಪ್ಗೆ ಬರೋಣ ಇವಾಗ. ನಾವು ಹೋಗ್ತಿರೋದು BR ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟ. BR ಹಿಲ್ಸ್ ಅಂತಾನು ಕರೀತಾರೆ. ನಿಮಗೆ BR ಹಿಲ್ಸ್ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಎಕ್ಸಾಕ್ಟ್ಲಿ 173 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಮನೆಯಿಂದ 184 ತೋರಿಸ್ತು. ಆಕ್ಚುಲಿ ಲೈಕ್ ಅಲ್ಲಿಗೆ ಹೋಗೋದಕ್ಕೆ ನಿಮ್ಗೆ 2 ದಾರಿಗಳಿದಾವೆ. ಒಂದು, ನೀವು ಕನಕಪುರ, ಸಾತ್ನೂರು, ಹಲಗೂರು ಹೋಗಿ ಮಳವಳ್ಳಿ ಜಾಯ್ನ್ ಆಗಿ ಅಲ್ಲಿಂದ ಕೊಳ್ಳೇಗಾಲ ಮೂಲಕ ಹೋಗ್ಬೋದು. ಇಲ್ಲಾಂದ್ರೆ ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ ಹೋಗ್ಬೋದು. ಸೊ ಇವತ್ತು ನಾವು ಸೆಲೆಕ್ಟ್ ಮಾಡಿರೋ ದಾರಿ ಇಟ್ಸ್ ಅಬ್ಸಲ್ಯೂಟ್ಲಿ ಮದ್ದೂರು. ಸೊ ಯಾಕೆ ಈ ರೂಟ್ ಅಂತ ಹೇಳಿದ್ರೆ ಇಟ್ಸ್ ಈಸಿ, ಕನ್ವೀನಿಯಂಟ್ ಅಂಡ್ ಲೈಕ್ ನಮ್ಮ ಮನೆಗೆ ಹತ್ರ ಇರೋ ರೂಟ್ ಇದೆ. ಲೈಕ್ ಕನಕಪುರ ಎಲ್ಲ ನಮಗೆ ದೂರ ಆಗುತ್ತೆ. ಸೊ ಅದೊಂದೇ ರೀಸನ್ಗೆ ನಾವು ಈ ರೂಟ್ ಸೆಲೆಕ್ಟ್ ಮಾಡಿದ್ವಿ. ಆನ್ ದಿ ವೇ ಏನೇನಂತ ತೋರಿಸ್ತೀನಿ. ತುಂಬಾ ಎಕ್ಸೈಟ್ ಆಗಿದೆ. ತುಂಬಾ ದಿನ ಆದ್ಮೇಲೆ ರೈಡ್ ಬಂದಿದ್ದೀನಿ, ಅದು ಮದುವೆ ಆಗಿ ಫಸ್ಟ್ ರೈಡ್. ಸೊ ಒಬ್ಬ ನೋಡಿ ವ್ಲಾಗ್ ಅಲ್ಲಿ ಬರ್ಬೇಕಂತಾನೆ ಮುಂದ್ಗಡೆ ಉರ್ರ ಅನ್ಕೊಂಡ್ ಬರ್ತಾನೆ. ಇಟ್ಸ್ ಮೈ ಫೇವ್ರೇಟ್ ಹಿಮಾಲಯನ್ ಅಂತ ಹೇಳಲ್ಲ, ಆಕ್ಚುಲಿ ನಮ್ಮ ಹುಡುಗಂದೇ ನನ್ನ ಫೇವ್ರೇಟ್. ಯಾಕಂದ್ರೆ ಅದು ಇದಕ್ಕಿಂತ 1 ವರ್ಷ ಹೊಸದು. ಫೈನ್ ಗಾಯ್ಸ್, ನಿಮ್ಮನ್ನೆಲ್ಲರೂ ಡೈರೆಕ್ಟ್ ಆಗಿ ಮದ್ದೂರಲ್ಲಿ ಹೋಗಿ ಸಿಗ್ತೀನಿ. ಠಾ ನೋಡಿ, ಇದೇ ದಲೈ ಲಾಮಾ ಇನ್ಸ್ಟಿಟ್ಯೂಟ್ ಫಾರ್ ಹೈಯರ್ ಎಜುಕೇಶನ್. ಈಗ ಇದು ಒಳಗಡೆ ಇರೋ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ನಮ್ಮ ಡ್ಯಾಡಿನೇ ಕಟ್ಟಿರೋದು. ಇದು ಈಗ ಈ ಬಿಲ್ಡಿಂಗ್ ಅಲ್ಲಿ ನಾನು, ಮೋಹನ್, ಮದನ್ ಎಲ್ಲ ನೈಟ್ ಎಲ್ಲ ಸೊಳ್ಳೆ ಕಚ್ಚಿಸ್ಕೊಂಡೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ಗೈಸ್, ರಾಮನಗರ ಬೆಟ್ಟ ವಿಸಿಟ್ ಮಾಡಿದ್ದೀವಿ. ನಾನು ಒಬ್ಬರು ವಿಡಿಯೋ ಐತೆ ಚಾನಲಲ್ಲಿ ಐತೆ, ಹೋಗಿ ನೋಡಿ. ಎಕ್ಸಾಕ್ಟ್ಲಿ 1 ಅವರ್ ಆಯ್ತು. ಚನ್ನಪಟ್ಟಣದಲ್ಲಿ ಇದ್ದೀವಿ. ಇಲ್ಲಿ ಮೈಸೂರಿಗೆ ಲೆಫ್ಟ್ ತಗೊಬೇಕಂತೆ. ಎಲ್ಲರೂ ವ್ಲಾಗ್ ಮಾಡಿದಾಗಿಂದ 4 ಜನ ಇದ್ದೀರಾ ಅಂತ ಕೇಳ್ಬೋದು. ಏನಂತ ಹೇಳೋದು? ಎಲ್ಲ ನಿಮ್ಮ ಹುಡುಗ ಎಲ್ಲ ಡಾಗ್ ಫಾದರ್. ನಿಮ್ಮ ಹುಡುಗ ಇಲ್ಲಿ ಸೊ ಇಲ್ಲಿ ಲೆಫ್ಟ್ ತಗೊಂಡು ಚನ್ನಪಟ್ಟಣ ಒಳಗಡೆ ಹೋಗ್ಬೇಕು ತಾನೆ, ಆ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡೋದಕ್ಕೆ. ಕೊನೆಗೆ ಬಂದ. ಇಷ್ಟು ಬೇಗ ಬರ್ತೆ ಅನ್ಕೊಂಡಿರ್ಲಿಲ್ಲ. ಅಲ್ಲಿಂದ ಲೆಫ್ಟ್ ತಗೊಂಡ್ವಿ. ಅಲ್ಲಿ ಡೆಡ್ ಎಂಡ್ ರೈಲ್ವೆ ಟ್ರ್ಯಾಕು. ರೈಲ್ವೆ ಕ್ರಾಸ್ ಆದ್ಮೇಲೆ ಮುಂದೆ ಹೋಗಿ ಮತ್ತೆ ಅಲ್ಲಿ ರೋಡ್ ಜಾಯಿನ್ ಆಗುತ್ತೆ ಅನ್ಸುತ್ತೆ. ನಾಯಿಗೆಲ್ಲ ಗೊತ್ತು. ಹಳೆ ಮೈಸೂರು ರಸ್ತೆಗೆ ಬಂದಾಯ್ತು. ಚನ್ನಪಟ್ಟಣದಲ್ಲಿ ಇದೀವಿ. ಎಕ್ಸಾಕ್ಟ್ಲಿ ಚನ್ನಪಟ್ಟಣ ಟೌನ್. ಗಂಟೆ 9:02. ಫೈನಲಿ ವಿ ಆರ್ ಟು ಮದ್ದೂರು. ಅವ್ರು ಬರ್ತವ್ರ ಇಲ್ವಾ? ಸೋಲ್ ಎದ್ದೆ ಕಮ್. ಎಲ್ಲಗುರು ಇವರು ಯಾರು ಕಾಣಿಸ್ತಾನೆ ಇಲ್ಲ. ಟೈಮ್ 9:05 ಆಯ್ತು. ಇನ್ನು 2 ಅವರ್ ತೋರಿಸ್ತೆ. 90 ಕಿಲೋಮೀಟರ್. ಮುಂದೆ ಹೋಗಿ ಲೆಫ್ಟ್ ತಗೊಬೇಕು. ಲೆಫ್ಟ್ ಅಂದ್ರೆ ಒಂದೇ ರೋಡ್, ಮಳವಳ್ಳಿ ಕೊಳ್ಳೇಗಾಲದಿಂದ ಹಂಗೆ ರೈಟ್ ತಗೊಂಡು ಹಂಗೆ ಹೋಗ್ಬಿಡ್ಬೋದು. ಬಾಯ್ಸ್ ಬಂದ್ರು. ರೊಚ್ಚಿಗೆ ಬಾಯ್ಸ್ ನಿಂದ ಲೆಫ್ಟಾ ಅಲ್ಲ ಗೊತ್ತಿರೋರ್ ತರನೇ ಹೋಗ್ಬಿಡ್ತಾರಪ್ಪ. ಇಲ್ಲೇ ಪ್ರಸನ್ನ ಅವತ್ತು ಮೀನ್ ತಿಂದಿದ್ದು ಮುನ್ನಾರ್ ಬ್ಲಾಗಲ್ಲಿ ಹಾಕಿದ್ನಲ್ಲ, ಫಿಶು ಒಳ್ಳೆ ಟೇಸ್ಟು. ಎಲ್ಲೋ ಮದ್ದೂರಲ್ಲಿ ಸಿಗುತ್ತಂದಲ್ಲೋ. ಏನ ನೀನು ಹೇಳಿಲ್ಲ ಬೆಳಗ್ಗೆ? ಬಾಗುರು ಅಲ್ಲಿ ದೊಡ್ಡ ಹೇಳ್ತೀನಿ ನಾನು.
ವಿ ಆರ್ ಅಟ್ ಎಂ ದೊಡ್ಡಿ ಗೈಸ್. ಮನೆ ಬಿಟ್ಟು 109 ಕಿಲೋಮೀಟರ್ಗಳಾಯ್ತು. ಕಿವಿ ಕೇಳ್ಸಲ್ಲ ಗೈಸ್. ನೆಕ್ಸ್ಟ್ ಮಳವಳ್ಳಿ ಕರ್ಕೊಂಡು ಹೋಗ್ಬಿಡೋಣ. ಬೇಗ ಮಳವಳ್ಳಿ ಹೇಳ್ತೀನಿ ನಾನಾ. ಮಾಡು, ನನಗೇನಿಲ್ಲ, ಮಾಡು. ಫೈನ್ ಗೈಸ್, ಬಂದ್ವಿ ಇಲ್ಲಿ. ಹೂವಿನಂತ ಇಡ್ಲಿ ನಾಯಿ ಬಾಯಿಗೆ. ಫೈನ್ ಗೈಸ್, ಊಟ ಮುಗಿಸಿದ್ವಿ. 9:45. ಅವನಿಗೆಲ್ಲ ಕಾಯ್ಕೊಂಡಿಟ್ಟೆ ನಾವು ಇವತ್ತು ಹೋಗಲ್ಲ ಗುರು. ಮಳವಳ್ಳಿ 10 ಕಿಲೋಮೀಟರ್ಗಳು, ಮೈಸೂರು 59, ಕನಕಪುರ 57. ಕನಕಪುರಕ್ಕೂ ಇದಕ್ಕೂ ಏನು ಲಿಂಕು ಅಂದರೆ, ಮುಂದೆ ಮಳವಳ್ಳಿಯಿಂದ ಲೆಫ್ಟ್ ಅಂದರೆ ಅದೇ ಹೇಳಿದ್ನಲ್ಲ, ಸಾತ್ನೂರು, ಹಲಗೂರು ಯಾವುದೋ ಒಂದು ಊರು, ಹನೂರು ಅಲ್ಲ, ಯಾವುದೋ ಒಂದು ಊರು, ಹಲಗೂರು ಅನಿಸುತ್ತೆ. ಸೊ ಕೊಳ್ಳೇಗಾಲ ಹತ್ರ ಬಂದ್ಬಿಟ್ವಿ. ನಾನು ಮಳೆ ನೋಡಿ ಇಷ್ಟೊತ್ತವರೆಗೂ ಫುಲ್ಲು ಮಳೆ ಬಿದ್ದಿತ್ತು, ಅಂದರೆ ಆಲ್ರೆಡಿ ಬಿದ್ದಿದೆ. ನಾವು ಸ್ವಲ್ಪ ಲೇಟ್ ಅಷ್ಟೇ, ಇಲ್ಲಾಂದರೆ ಮಳೆ ನೆನಿಬೇಕಿತ್ತು. ಓಕೆ, ಟೋಲ್ ಇದೆ ಬಟ್ ಇನ್ನೂ ಚಾಲೂ ಮಾಡಿಲ್ಲ, ಜಸ್ಟ್ ಓಪನ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ವಾಟ್ ಆ ವ್ಯೂ. ಏ ಶಿವನ ಸಮುದ್ರ, ಓ ಮೈ ಗಾಡ್. ಎಸ್ ಗಾಯ್ಸ್, ಲೈಕ್ ಲಾಸ್ಟ್ ಟೈಮ್ ಹೋದಾಗ ಲೈಕ್ ಇದೇ ಡಿವಿಯೇಷನ್ ತೊಗೊಂಡಿದ್ದೆ ನಾನು. ಡೂಡ್ ಹಿಂಗೆ ಲೆಫ್ಟು, ಅಲ್ಲೊಂದು ಕೆರೆ ಐತೆ, ಅದನ್ನು ದಾಟೋದಕ್ಕೆ ಹಿಂಗೆ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕಾರ್ ತೊಳಕ್ ಹೋಗಿದ್ನಲ್ಲ ಮಹದೇಶ್ವರ ಬೆಟ್ಟಕ್ಕೆ, ಅವಾಗ ಹಿಂಗೆ ಹೋಗಿದ್ದು. ಹಿಂಗೆ ಗುರು, ಬಟ್ ಗೊತ್ತಿಲ್ಲ ಮ್ಯಾಪ್. ಇನ್ನೊಂದು 60-70 ಐತೆ. ಹಾ, ಅಲ್ಲಿಂದ 90 ಮದ್ದೂರಿಂದ. ಯಾರು ನಾನು ಲೇಟ್ ಬನ್ನ ಎಲ್ಲ ಕೈಲಿ ಉಗಿಸ್ಕೊಳ್ಳೋದಾಯ್ತು. ಏನೋ ಬದುಕು ನಿನ್ ಲವ್. ಈಗ ಮತ್ತೆ ತೆಗ್ದು ಹೆಲ್ಮೆಟ್ ತೆಗ್ದು ಹೇಳ್ತೈತಾನೆ. ನಡೆ ಸ್ಟ್ರೈಟ್ ಹೋಗೋಣ. ಫೈನ್ ಗಾಯ್ಸ್, ಇಲ್ಲಿ ಎಂಟ್ರಿ ಇಲ್ಲ, ಬಟ್ ಅದು ನಾವು ಹೋಗ್ತಾ ಇದೀವಿ. ವಿ ಡೋಂಟ್ ನೋ ವಾಟ್ಸ್ ಗೋನಾ ಹ್ಯಾಪನ್. ಐ ಲವ್ ದಿಸ್ ಸೀನಿಗೆ. ಓ ಮೈ ಗಾಡ್, ಎಷ್ಟು ಬೆಟ್ಟಗಳು, 1 2 3. ನೆನಪಿದ್ಯಾ ಊಟ ತಿನ್ಬಿಟ್ಟು ತಲ್ಕಾಡ್ಬೋದ್ವಲ್ಲ ಗೈಸ್. ಚಿಂದಿರಿ, ಸೀರಿಯಸ್ಲಿ ವೆರ ಲೆವೆಲ್ ಐತೆ. ನೈಸ್ ಒನ್ ಬ್ರೋ. ವಿಲ್ ಹ್ಯಾವ್ ಹಿಯರ್ ಅಂಡ್ ಟೇಕ್ ಅ ಫೋಟೋ. ಅದೇ ಗುರು, ಹಳೆ ರೋಡು. ನಾನು ಈ ತರ ಒಂದು ವಿಡಿಯೋ ಮಾಡೋಣ ಲೈನ್ಗೆ ಬಂದ್ರು ಅಂತ ವೈಟ್ ಮಾಡ್ದ. ಇನ್ನೇನು ಅವನು ಹೋದ, ನೀವು ಬರ್ತೀರ? ಅವನು ಯಾವುದೋ ಖುಷಿಯಲ್ಲಿದ್ದಾನ ಅವನು. ಸೋರ್ತಾ ಐತೆ ಒರ್ಸ್ಕೊ. ಇವನ್ನಲ್ಲೇ ನೀವೇ ಇಲ್ಲಿ ನೋಡಿ, ಈ ತರ ಸಿನಿಮ್ಯಾಟಿಕ್. ನಾನು ಬಂದನಲ್ಲ, ಎಲ್ಲಿ ನೀನು ಬಂದಿಲ್ಲ. ಪಳ ಹೊಡಿತಿತ್ತು ಅಂತ ಏನು ಅದು ಅವಾಗಲೇ ಹೊಡಿತಿತ್ತು. ಇವಾಗ ಕೆಸರು ಆಯ್ತಲ್ಲ, ಅದಕ್ಕೆ ಆಲ್ ಟೈಮ್ಸ್ ಗೋಸ್ ಟು ಸಾಯಿ. ಅವ್ನ ಟೈಮಿಗೆ ಬಂದಿರೋ ಇಷ್ಟೊತ್ತು ಬೆಟ್ಟದ ಮೇಲೆ ಇರ್ಬೋದಿತ್ತು. ಹಿಂಗೆ ನಿನ್ನಂತವ್ರು ಉಪ್ಸಿನೇ ಅವ್ನು ಹಂಗೆ ಹಾಳಾಗೋಗಿರೋದು. ಅದೆಲ್ಲ ಬೆಟ್ಟ. ಹಾಂ, ನಿಮ್ಮ ಅಪ್ಪ ಕಟ್ಸಿರೋದು ಅದು. ನಮ್ಮ ಅಪ್ಪ ಕಟ್ಸಿದ್ರೆ ಮಾನ್ಯಗಳಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದೆ. ಅದರಲ್ಲಿರೋದ್ರಿಂದ ಮಾನ್ಯ ನೆಮ್ಮದಿಯಾಗಿರ್ತಿದ್ದೆ. ಈ ದುರಾಂಕಾರ ಇರೋದಕ್ಕೆ ನಿಂಗೆ ಇಷ್ಟು ಇದಾಗ್ತಿರೋದು. 10-19 ಹೊರಟ್ವಿ. ಒಂದು 11 ಕಾಲ್ ಒಳಗಡೆ ಯಾರು ಹೋಗ್ಬೇಕು. ಗೈಸ್, ಎಕ್ಸಾಕ್ಟ್ಲಿ ವಿ ಆರ್ ಅಟ್ ಯಳಂದೂರು. ಎಸ್, ಯಳಂದೂರು ಟು ಚಾಮರಾಜನಗರ ಹೋಗೋ ರೋಡಲ್ಲೇ ಇದು ಬರೋದು. ಬಟ್ ಇದೆಲ್ಲ ಸಂದಿಲೆಲ್ಲ ಕರ್ಕೊಂಡು ಹೋಗ್ತಿದೆ. ಅದು ರೋಡ್ ಗೊತ್ತಾಗೋವರೆಗೂ ಎಗರಾಡ್ತಾವೆ. ರೋಡ್ ಗೊತ್ತಾಗಿಲ್ಲ ಅಂದ್ರೆ ಯಾವ ಮುಂದೆ ಹೋಗ್ತಾನೋ ಅವ್ನ ಹಿಂದೆ ಬರ್ತಾವೆ. ಎಲ್ಲ ಗ್ಯಾಂಗಲ್ಲೂ ಅದೇ ಆಗೋದು. ಕೊಳ್ಳೇಗಾಲವರೆಗೂ ಎಲ್ಲರಿಗೂ ಗೊತ್ತು, ಅದ್ರ ಮೇಲೆ ಯಾರು ಗೊತ್ತಿಲ್ಲ. ನಾನು ಮ್ಯಾಪ್ ಹಾಕಿದ್ದೀನಲ್ಲ, ಅದಕ್ಕೆ ನನ್ನ ಹಿಂದೆ ಬರ್ತಿದ್ದೆ. ಸಿಂಪಲ್ ಐಸ್ ರೂಟು ಮಿಸ್ ರೂಟ್ ಆಗೋಯ್ತು. ಏ ಬನ್ರೋ, ಎಲ್ಗೋ 6 ನೋಡಿದ್ರೆ ಹೋಗ್ತಾನೆ ಇದೀರಲ್ಲೋ. ಯಾವನ್ ನಿಲ್ಲು, ನನಗೂ ಗೊತ್ತಿಲ್ಲ ಗುರು. ಬಾಬಾ ಗೊತ್ತಿರೋರಂಗೆ ಹೋಗ್ಬಿಡ್ತೀರಲ್ರೋ. ಇವ್ನು ಇದಾನಲ್ಲ, ಇವನು ಇಯರ್ಫೋನ್ ಒಂದು ತುರ್ಕೊಂತಾನೆ, ಕಿವಿ ಕೇಳ್ಸಲ್ಲ, ಏನೂ ಇಲ್ಲ. ಯಾರು ಗೊತ್ತು, ಮೈನ್ ರೋಡಲ್ಲೇ ಹೋಗ್ಬೋದಿತ್ತು. ನಡೀರಿ, ಮತ್ತೆ ಮೈನ್ ರೋಡ್ ಹೆಂಗ್ ಬಂದ್ರು ಹಂಗೆ ಮೈನ್ ರೋಡ್ಗೆ ಬಾ ಗುರು. ಸುಮ್ಮನೆ ಬಂದು ಹೆಂಗಿರುತ್ತೆ ಅಲ್ಲಿ ನೋಡ್ಕೊಂಡು ನಾನು ಈ ಸೈಡಲ್ಲ ಅಂತ. ಬಾ ಬೋರ್ಡ್ ಎಲ್ಲ ಹಾಕಿದಾರ. ಓಕೆ, BR ಹಿಲ್ಸ್ 19 ಕಿಲೋಮೀಟರ್. ಮೇಘಾ, ನಿಮ್ಮ ಊರಿಗೆ ದಾರಿ ವಡಗೆರೆ ಅಂತೆ ನೋಡಿ. ಮೇಘ ಅವ್ರ ಊರು ವಡಗೆರೆ ಅಂತ. ವಿ ಶುಡ್ ಕೇಮ್ ಇನ್ ದಿಸ್ ರೂಟ್. ಐ ಥಿಂಕ್ ಇದೇ ಚೆಕ್ ಪೋಸ್ಟು. ಶಿಷ್ಯ, ನಾವು ಹಿಂಗ್ ಬರ್ಬೇಕಿತ್ತು. ಕ್ಯಾಶ್ ಇದೆಯಾ ಸಾಯ್? ಕ್ಯಾಶು
ಸೊ ಎಸ್ ಇಟ್ಸ್ ಅ ಚೆಕ್ ಪೋಸ್ಟ್, ಅಲ್ಲಿ ನಿಲ್ಲಿಸಿ ರಿಜಿಸ್ಟರ್ ಮಾಡಿ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡೋಣ, ವೆಯ್ಟ್ ಮಾಡಿ. ಓ ನಿಮ್ಮ ಗಾಡಿದು ಎಂಟ್ರಿ ಮಾಡ್ರು. ಏನು ಗುರು ಇಷ್ಟು ಜನ ಬರ್ತಿದ್ದಾರೆ, ನಾವು ಯಾರು ಇರಲ್ಲ ಅಂದ್ಕೊಂಡು. ಹಾಂ, ಫುಲ್ ಲೈನಿಗಿರುತ್ತೆ. ಶೆಲ್ ಪೆಟ್ರೋಲ್ ಬಂಕ್ ಐತೆ ಅಣ್ಣ 4. ಸೊ ಗೈಸ್ ಎಸ್ ಫೈನಲಿ ಬಿಳಿಗಿರಿ ರಂಗನ ಬೆಟ್ಟ ಎಂಟ್ರೆನ್ಸ್ಗೆ ಬಂದಾಯಿತು. ಇನ್ಮೇಲೆ ಫುಲ್ ಫಾರೆಸ್ಟ್ ಇರುತ್ತೆ. ಸೊ ಇದೇ ನೋಡಿ ಚೆಕ್ ಪೋಸ್ಟು. ಎಷ್ಟು ಗುರು? 10 ರೂಪಾಯಿ ತಾನೆ? ಕಾರ್ಗೆ 20, ಬೈಕ್ಗೆ 10. ಓ ನಿಂದು ದೊಡ್ಡದಾಗಿದ್ಬಿಟ್ರೆ 20 ಅಂತ ಲೆಕ್ಕನಾ? ಹೋಗಲ್ಲ ಮಿಂಡರ್ ಒಳ್ರೆ ಬಚ್ಚೆ ನೈ ಕ್ಯಾ ಫಿರ್ ಕ್ಯಾ ಪ್ರಾಬ್ಲಮ್ ಮುಂದೆ ಇರುತ್ತೆ ಬಾರೋ ಅಲ್ಲಿ. ಫೈನ್ ಗೈಸ್ ಹೊರಡೋಣ. ಫೈನ್ ಗೈಸ್ ಕೊನೆಗೆ ಎಕ್ತಾ ಇದೀವಿ. ಸೊ ಎಸ್ ಬಿಳಿಗಿರಿ ರಂಗನ ಬೆಟ್ಟ ಏನಪ್ಪಾ ಇದು ಅಂತ ನೋಡೋದಾದ್ರೆ, ಇದು 1974ರಲ್ಲಿ ಫಾರೆಸ್ಟ್ ರೇಂಜ್ಗೆ ಸೇರುತ್ತೆ. 2011ರಲ್ಲಿ ಹುಲಿಗಳ ಓಡಾಟ ಜಾಸ್ತಿ ಇರೋದ್ರಿಂದ ಟೈಗರ್ ರಿಸರ್ವೇರ್ಗೆ ಸೇರಿಸ್ತಾರೆ. ಅವತ್ತಿಂದಾನೇ ಇದು ಟೈಗರ್ ಕರೆಕ್ಟ್ BRT ಅಂತಾರೆ. ಶಿಷ್ಯ ಅನಿಮಲ್ಸ್ ಕಾಣಿಸ್ಬೋದು, ನಿಧಾನವಾಗಿ ಹೋಗ್ರು. ಸೀರಿಯಸ್ಲಿ ಇನ್ನೊಂದು ಬರ್ತೈತೆ ನೋಡು. ನಾಯಿ ಅಲ್ಲ ಶಿಷ್ಯ. ನಾನು ಏನಂದೆ ಅಂದ್ರೆ ಲೈಕ್ ಅನಿಮಲ್ಸ್ ಸ್ಪಾಟ್ ಆಗ್ತಾವೆ, ನಿಧಾನವಾಗಿ ಹೋಗ್ರ ಅಂದ್ರೆ ಹಿಂದ್ಗಡೆ ಒಂದು ಗಾಡಿ ಓಡಿಸ್ಕೊಂಡು ಬರ್ತೈತೆ ನೋಡು ಅಂತೆ. ಆನೆ ನೋಡ್ದ? ಅದ್ ನಾಯಿ ಲೋ ಅಲ್ಲಿ ರೈಟ್ ಸೈಡ್ ಅಲ್ಲಿ. ನಿಲ್ಸಂಗಿಲ್ಲ, ಅವನೇನೋ ಇಷ್ಟ ನೋಡೋದೇ ಫೈನ್ ಆಗ್ತಾರೋ. ನಾನು ನೋಡ್ತಾ ಇದ್ದೀನಿ ಯಾವ್ದಾದ್ರು ಪ್ರಾಣಿ ಸಿಗುತ್ತಾ ಅಂತ, ಯಾವುದು ಸಿಕ್ಕಂಗಿಲ್ಲ. ಛೈ, ಓ ಮೈ ಗಾಡ್, ವಾಟ್ ಆ ಸೀನಿಕ್ ವೇ. ಅಪಾರ ಕೀರ್ತಿ, ಅಪಾರ ಕೀರ್ತಿ, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು. ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು. ನೃತ್ಯ ಶಿಲ್ಪ ಕಲೆಯ ಯಾಕೆ? ಓ ಅಭಿಯಾನ. ಸೊ ಗಾಯ್ಸ್ ಇಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ, ಏನೋ ಫೋಟೋ ತಗೊಂತಾರಂತೆ. ಹೆಲಿಕಾಪ್ಟರ್ ಹೋಗ ಮೇಘ. ಕನ್ನಡ ಕನ್ನಡ ಇಲ್ಲ ಏನ ಓ 200 ರೆಕಾರ್ಡ್ ಆಗ್ತಿದೆ ಗುರು 20 ನಿಮಿಷದಿಂದ. ನಮ್ಮ 250 ಅಣ್ಣ ಬಂದ. ನಡಿಯ ಅವ್ನು ಬರಲಿ ನಿಧಾನವಾಗಿ. ಟೇಕ್ ಕೇರ್ ಒನ್ ಟೈಮ್ ಬ್ರೋ. ಓಕೆ, ಅವ್ರು ಆ್ಯಸ್ ಯೂಶ್ವಲ್ ಅಭಿಯಾನ ಮಾಡ್ತಾರಲ್ಲ, ಅದಕ್ಕೆ ಲೈಕ್ ಅಂದರೆ ಏನಂತಾರ ಗುರು, ನಮ್ಮನ್ನೆಲ್ಲ ಕಸ್ಟಮರ್ಸು ಅನ್ನೋಕ್ಕಾಗಲ್ಲ. ಇಟ್ಸ್ ನಾಟ್ ಪ್ಯಾಸೆಂಜರ್ಸ್ ಆಲ್ಸೋ. ಓಕೆ, ಸಾಮಾನ್ಯ ಜನರಿಂದ ಒಂದು ಚಿಕ್ಕ ಏನು ಗುರು, ಒಂದು ಚಿಕ್ಕ ಒಂದು ಇದಷ್ಟೇ. ಸೊ ಗೈಸ್ ಅಫಿಷಿಯಲಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಾಯಿತು. ಇಡೀ ಫೈನ್ ಗೈಸ್ ಬಂದಾಯಿತು. ಸೊ ದೇವಾಲಯಕ್ಕೆ ಹೋಗಿ ಅದಕ್ಕೆ ಮುಂಚೆ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ನೋಡೋಣ. ನಿಲ್ಲಿಸ್ತೀನಿ. ಹಾಂ ಎಷ್ಟ ಚೇಂಜ್? ಅವ್ನು ಗ್ಲೌಸ್ ಹಾಕ್ಕೊಂಡು ತಿಡಿ. ಓಕೆ ಫೈನ್. ಗಾಡಿ ಮೇಲವ್ರಿಗೆ ಹೋಗುತ್ತಲ್ವಾ? ಲೆಫ್ಟ್ ಹೋಗಿ ಸರ್, ಹೋಗುತ್ತೆ. ನಿಜ ಹೋಗುತ್ತೋ ನೋಡೋಣ ಬನ್ನಿ. ಎಸ್ ಗಾಯ್ಸ್ ಲೆಫ್ಟಲ್ಲಿ ಐತೆ. ಸೊ ಲೈಕ್ ನೀವು ಬಸ್ಸಲ್ಲಿ ಏನಾದರೂ ಬಂದರೆ ಇದು ಲಾಸ್ಟ್ ನಿಮಗೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಲೈಕ್ ಅರೌಂಡ್ ಎಷ್ಟು ಕಿಲೋಮೀಟ್ರ್ ಬರುತ್ತೋ ನಿಜ ಗೊತ್ತಿಲ್ಲ. ಸೊ ನಾವು ಫುಲ್ ಟಾಪ್ಗೆ ಹೋಗೋಣವಾ? ಎಸ್.
ಸೊ ನಿಮಗೆ ಲೈಕ್ ಅದು ಯಾವುದೋ ಕ್ಯಾಬ್ ಫೆಸಿಲಿಟಿನೂ ಐತೆ, ಲೈಕ್ ಜನಕ್ಕೆ ಎಷ್ಟು ಅಂತಾರ ಗೊತ್ತಿಲ್ಲ ಒಬ್ಬರಿಗೆ. ಸೊ ಮುಂದೆ ಹೋದರೆ ಅಲ್ಲಿಗೂ ಅಲ್ಲಿ ನಿಂತವರಲ್ಲ, ಅದು ವ್ಯೂ ಪಾಯಿಂಟ್ ಅಂದರೆ ಅಂಥ ಒಂದು ವ್ಯೂ ಪಾಯಿಂಟು. ಸೊ ತಂಬ್ಲೈನಲ್ಲೇ ತೆಗಿಯೋಣ ಅಂತಿದ್ದೀನಿ. ಸೊ ಇಲ್ಲಿ ನೋಡೋಣ ಬನ್ನಿ. ಎಸ್, ಅಫಿಷಿಯಲಿ ವಿ ಕೇಮ್ ಟು ದ ವ್ಯೂ ಪಾಯಿಂಟ್ ಬ್ರೋ. ಓ ಮೈ ಗಾಡ್, ಇದೆ ವ್ಯೂ ಪಾಯಿಂಟು. ವ್ಯೂ ಪಾಯಿಂಟ್ ನೋಡಿ ಲೆಫ್ಟಲ್ಲಿ. ಲೆಟ್ ದೇ ಗೋ ಬ್ರೋ, ಐ ನೀಡ್ ತಮ್ಲೈನ್ ದೇರ್. ಫೈನ್ ಗೈಸ್, ಬನ್ನಿ ಐಫೋನಲ್ಲಿ ಸಿಗೋಣ. ವ್ಯೂ ನೋಡಿ. ಹಾಂ, ಮಾತೆ ತುಂಗಭದ್ರೆ ಹರಿಯುತ್ತಿಹಳು ಇಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿಯೇ ಗಂಡ 12 ಆಯಿತು. ಅಶ್ಯೂತ್ ಏನದು ಕ್ಯಾಶುವಲಿ ನಾವು ಬೇರೆ ಕಲರು ಹಿಮಾಲಯನಲ್ಲಿ ಹೆಲ್ಮೆಟ್ ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ. ಈ ಸೈಡ್ ಬೇರೆ ಎದ್ದು ಬಂದು ಸಿಕ್ಕಾಕೊಂಡೈತೆ. ಯಾರೇ ಅವನು ಪಾರ್ಕಿಂಗ್ ಮಾಡಾಯಿತು. ಸೊ ಹ್ಯಾವ್ ಟು ಲೀವ್. ಗಾಯ್ಸ್, ನಮಸ್ಕಾರ, ನಿಮ್ಮ ಅಗಸ್ತ್ಯ. ಸರ್ ಫೈನಲಿ ರೀಚ್ ಆಗೋಯ್ತು. 7:30 ಬಿಟ್ವಿ. 8:00, 9:00, 10:00, 11:00. 4 ಅವರ್ಸ್. ಇಲ್ಲಿ ಬರೋಕ್ಕೆ ಅರ್ಧ ಗಂಟೆ ಆ ವ್ಯೂ ಪಾಯಿಂಟಿಂದ. ಸೊ ಬನ್ನಿ ದರ್ಶನ ಮಾಡೋಣ. ಅದಕ್ಕೆ ಮುಂಚೆ ಟೆಂಪಲ್ಗೆ ಹೋಗೋ ದಾರಿ ಹೇಗಿದೆ ನೋಡಿ. ಗಾಯ್ಸ್, ದರ್ಶನಕ್ಕೆ ಅಲ್ಲಿ ಹೋಗಬೇಕು. ಬಟ್ ಇದು ವ್ಯೂ ಪಾಯಿಂಟು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋಣ ಬನ್ನಿ. ಸಾಕು ಕಣ. ಗಾಯ್ಸ್, ದರ್ಶನ ಮುಗೀತು. ಸೊ ವೀಕ್ಷಣಾ ಸ್ಥಳಕ್ಕೆ ಹೋಗೋಣ ಬನ್ನಿ. ಪ್ರಸಾದ. ಭಕ್ತಾದಿಗಳ ಗಮನಕ್ಕೆ ಬ್ಯಾಗ್ ಆಗಿಕೊಂಡು ಬರುವ ನಾಯಿಗಳನ್ನು ಗೇಟ್ ಈಚೆ ಕಟ್ಟಬೇಕಾಗಿ ವಿನಂತಿ. ಪ್ರಸಾದವಾಗಿ ಕ್ಯೂ ನೋಡಿದ ಬ್ರೋ. ಫೋಟೋ ತೆಗೆದು ಪ್ರಿಂಟ್ ಹಾಕಿಕೊಳ್ಳಲಾಗುತ್ತದೆ ಗಾಯ್ಸ್. ಎಂಥ ಗಾಳಿ, ಎಂಥ ಗಾಳಿ. ಟೈಮ್ ಎಷ್ಟಾ? ಎಸ್, 12:48 ಆಯಿತು. ನಾವೀಗ ಬಿಡ್ತಾ ಇದ್ದೀವಿ. ಸ್ನೇಹಿತರೆ, ವಿಡಿಯೋದ ಕೊನೆಯ ಹಂತಕ್ಕೆ ಬಂದಾಯಿತು. ಇದಾಗಿತ್ತು ಬಿಹಾರ್ ಹಿಲ್ಸ್ನ ಒಂದು ವಿಡಿಯೋ. ಆಸ್ ಯೂಶುವಲ್ ವಿಡಿಯೋನ ಏನು ಮಾಡೋ ಥರ ಈ ವಿಡಿಯೋನ ಏನು ಮಾಡೋಕ್ಕಾಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವೇನು ಆಗಬಾರ್ದು ಅನ್ಕೊಂತೀವೋ ಅದೇ ಆಗೋಯ್ತು. ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದಟ್, ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಟಾಡಾ. ಬಂದವ್ರಿಗೇನೋ ಆಕ್ಸಿಡೆಂಟ್ ಏನಾಯ್ತಾ? ಫುಲ್ ಅವರೇ ಎದ್ರು